ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ कृपनिधे सर्वसंकल्प सिद्धि प्रदायकाय मध्वमता सिद्धांत प्रवर्धनाय आनंदं निरननतानंदं 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 अक्का अक्का ಹಬ್ಬಾ ದಿನಾ ಬರೀ ಇದಾಯ್ತು ಅರ್ಧ ಗಂಟೆ ಧ್ಯಾನ ಮಾಡಕ್ ಕೂತ್ಕೊಂಡ್ಬಿಡ್ತೀಯ ಅಲ್ಲ ದೇವ್ರ ಹತ್ರ ಅದ್ ಎಷ್ಟೇ ಮಾತಾಡ್ತೀಯ ನೀನ್ ಹೀಗೇ ಬೇಡ್ಕೊಳ್ತಿರು ಒಂದಲ್ಲ ಒಂದಿನ ಆ ದೇವ್ರೆ ತಟ್ಟಂತ ಪ್ರತ್ಯಕ್ಷ ಆಗಿ ಅಮ್ಮ ತಾಯಿ ನಿನ್ ಕೋರಿಕೆ ಏನೇನಿದೆಯೋ ಲಿಸ್ಟ್ ಕೊಟ್ಬಿಡು ಮೊದ್ಲು ನಿಂದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಪ್ರಪಂಚದ ಕೆಲಸ ಮಾಡ್ತೀನಿ ಅಂತ ನೋಡು ಖಂಡಿತ ಲೇ ಅಮ್ಮು ನಿಮ್ಮಕ್ಕ ಯಾವಾಗ ತಾನೇ ತನಗಿಂಥದ್ದೇ ಬೇಕು ಅಂತ ಕೇಳ್ತಾಳೆ ಅವಳೇನೇ ಕೇಳಿದ್ರು ಅಯ್ಯೋ ಎಂತ ಕೆಲಸ ಆಗೋಯ್ತು ನೀವು ಬಿಲ್ಲೇರಿ ನಾನೀಗ ಬಂದ್ಬಿಡ್ತೀನಿ ಅಮ್ಮ ಅಮ್ಮ ಹೋ ನೀನೊಬ್ಳು ಇವಳು ದೇವಸ್ಥಾನಕ್ಕೆ ಬಂದ್ರೆ ದೇವ್ರ ಮುಂದೆಯಿಂದ ಹೇಳಲ್ಲ ನೀನ್ ಬಂದ್ರೆ ಆ ಶಾಸ್ತ್ರಿಗಳ ತಲೆ ತಿನ್ನೋದ್ ಬಿಡಲ್ಲ ಬುನಾದಿ ಭದ್ರವಾಗಿದ್ರೆ ಸೌದ ಆಸ್ತಿ ಇರುವಾಗ ನಿಲ್ಲುತ್ತಂತೆ ಅಮ್ಮನ ಪ್ರೀತಿಯನ್ನು ಅಡಿಪಾಯ್ದ ಮೇಲೆ ನಮ್ಮ ಇಡೀ ಮನೆ ಸಂತೋಷ ನಿಂತಿತ್ತು ಹಾಗೆ ಪ್ರೀತಿನ ಹಂಚುವಂತ ಅತ್ತಿಗೆನೇ ಬೇಕು ನಮ್ಗೆ ಈ ಮನೆಗೆ ಬರೋ ಹುಡುಗಿ ಪ್ರೀತಿ ಮಳೆನೆ ಸುರಿಸ್ಬೇಕು ಪ್ರೀತಿಯಿಂದಲೇ ಪರಿವಾರ ಆಗೋದು ಅನ್ನೋದನ್ನ ತಿಳಿದಿರ್ಬೇಕು ಸಂಬಂಧಗಳು ಮುತ್ತಿನ ಸರ ಇದ್ದಾಗ ಮುತ್ತು ಕಳಚಿ ಬಿದ್ದರೆ ಹೇಗೆ ಪ್ರೀತಿಯಿಂದ ಅದನ್ನ ಎತ್ಕೋತೀವೋ ಹಾಗೆ ಮನೇಲಿ ಯಾರಾದರೂ ಕೆಳಗಡೆ ಬಿದ್ದರೆ ಪ್ರೀತಿಯಿಂದ ಅವ್ರನ್ನ ಎತ್ಕೊಂಡು ಆರೈಕೆಯಿಂದ ನೋವನ್ನ ದೂರವಾಗಿಸೋ ಗುಣ ಇರ್ಬೇಕು ನಮ್ಮ ಅತ್ತಿಗೆಗೆ ಕುಟುಂಬ ಅಂದರೆ ಒಟ್ಟಿಗೆ ಇರೋದಲ್ಲ ಕಡೆವರೆಗೂ ಜೊತೆಲಿ ಬಾಳೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಮೀರಾ ಏನಾಯ್ತೆ ಇನ್ನೊಂದ್ 2 ಗುಣಗಳು ಹೇಳಿದ್ರೆ ಬಹುಶಃ ನಂಗೆ ತಲೆ ಸುತ್ತ ಬಂದು ಬಿದ್ಬಿಟ್ಟಿರ್ತಿದ್ನೇನೋ ನಾನಿಲ್ಲಿ ತಮಾಷೆ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಯ್ಯೋ ನೀ ತಮಾಷೆ ಮಾಡ್ತಿದ್ಯಾ ಅಂತ ನಾನೆಲ್ಲ ಹೇಳ್ತಿದ್ದೀನಿ ಒಂದ್ ಹುಡುಗಿಗೆ 6 ಗುಣ ಇರ್ಬೇಕು ಆದ್ರೆ ನೀನು 60 ಗುಣದ ಬಗ್ಗೆ ಮಾತಾಡ್ತಿದ್ಯಾ ಇಷ್ಟೊಂದು ಗುಣ ಇರೋ ಹುಡುಗಿನ ನಾವ್ ಹೇಗ್ ಸೆಲೆಕ್ಟ್ ಮಾಡೋದು ಹೇಗ್ ಚೆಕ್ ಮಾಡೋದು ಅಷ್ಟೂ ಗುಣಗಳಿರೋ ಹುಡುಗಿ ಒಬ್ಳು ಸಿಕ್ಕದ್ಲು ಅಂತ ಅನ್ಕೊಳ್ಳೋಣ ಅವಳನ್ನ ಹುಡುಕಿ ತಗೊಂಡ್ ಬರೋ ಅಷ್ಟೊತ್ತಲ್ಲಿ ನಮ್ ಸಾಕೇದ್ಕೆ ಮದ್ವೆ ವಯಸ್ಸು ಮೀರ್ ಹೋಗಿರುತ್ತೆ ಬಿಡ್ತು ಅನ್ನೆ ಏನದ ಅಪಶಕುನ ಮಾತಾಡೋದು ಮತ್ತಿನ್ನೇನಮ್ಮ ಸಾಕು ಗುರುಜಿಗೆ ಎಂತ ಹುಡುಗಿ ಬೇಕು ಅಂತ ಕೇಳಿದ್ರೆ ಈ ಸಾಹೇಬ ಇಷ್ಟುದ ಲಿಸ್ಟ್ ಕೊಡ್ತಾನೆ ಅದ್ರ ಬದಲು ಒಂದೇ ಲೈನ್ ಅಲ್ಲಿ ಜೂನಿಯರ್ ಶಾಂತಲಮ್ಮ ಬೇಕು ಅಂತ ಹೇಳ್ಬೋದು ತಾನೆ ಅಮ್ಮನ ಗುಣಗಳಿರೋ ಜೂನಿಯರ್ ಶಾಂತಲನ ನಾನು ನೋಡಿದ್ದೀನಿ ಅರೆ ವಾ ಹಾಗಾದ್ರೆ ಒಂದ್ ದೊಡ್ಡ ತಲೆ ಮೇಲೆ ಇದ್ದಿದ್ ಬಾರ ಇಳ್ಸ್ದಂಗ ಆಯ್ತು ಸಾಕು ಸಾಕು ಆ ಹುಡ್ಗಿ ಯಾರು ಅಂತ ಹೇಳು ಅವಳನ್ನ ಈಗ್ಲೇ ಮನೆ ಕರ್ಕೊಂಡ್ ಬಂದು ನಿಂಗ್ ಮದ್ವೆ ಮಾಡಿಸ್ಬಿಡ್ತೀನಿ ಆದ್ರೆ ನಾನು ಅವ್ರನ್ನ ಮದ್ವೆ ಆಗಕ್ಕಾಗಲ್ಲ ಯಾಕೆ
ಆ ಜೂನಿಯರ್ ಶಾಂತಲ ಬೇರೆ ಯಾರೂ ಅಲ್ಲ, ನನ್ನ ತಮ್ಮ ಅನಿಕೇತ್. ಅಮ್ಮನ ಎಲ್ಲ ಗುಣಗಳು ಇವನಲ್ಲಿ ಬೇರೆ. ಸಾಕು ಸಾಕು, ಒಂದ್ ವಾರ ಬೇಕಿದ್ರೆ ನೀನ್ ಪಾದ ಪೂಜೆ ಮಾಡ್ತೀನಿ, ನನ್ಗೇನು ಬೇಜಾರಿಲ್ಲ. ಆದ್ರೆ ಇವನ್ ತರ ಹುಡುಗಿ ಮಾತ್ರ ಬೇಕು ಅಂತ ಹೇಳ್ಬೇಡ. ಇರೋ ಒಬ್ರನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ, ಇವನ್ ತರ ಇನ್ನೊಬ್ಳು ಬರ್ತಾಳೆ ಅಂತಂದ್ರೆ ಡಬಲ್ ಟಾರ್ಚರು. ನಂಗೆ ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ ಇಲ್ಲ ಇಲ್ಲ. ಶಾಂಭವಿ ಅಮ್ಮ, ಇವಳು ಸ್ವಲ್ಪ ಮೂಗ್ದಾರ ಆಗ್ತೀರಾ? ಯಾವಾಗ ನೋಡಿದ್ರು ನೆಗೆಟಿವ್ ಆಗೇ ಮಾತಾಡ್ತಾಳೆ. ಇವನಿಗೆ ನಿನ್ ತರ ಹಿಟ್ಲರ್ ಆಗಿರೋ ಹುಡುಗಿನೇನಾದ್ರೂ ತಂದ್ರೆ ಜೀವನ ಪರ್ಯಂತ ನಮ್ ಸಾಕು ಗುರುಜಿ ಕೊರ್ಗ್ಬೇಕಾಗುತ್ತೆ. ಶಾಂತಲಮ್ಮ ನಿನ್ ತರ ಕೋಪ ತೋರಿಸ್ತಿರ್ಲಿಲ್ಲ, ಅಧಿಕಾರ ಚಲಾಯಿಸ್ತಿರ್ಲಿಲ್ಲ. ದೇವತೆ ಅವರು. ಓ ಗಾಡ್, ಈ ಹುಡುಗಿ ನನ್ನ ಮಾತನ್ನೇ ಅರ್ಥ ಮಾಡ್ಕೋತಾ ಇಲ್ಲ. ಓಕೆ 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 ಓಕೆ, ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡಿ. ನಾಳೆ ಇವೆಂಟ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅನಿ, ನೀನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಪಾ. ಅಣ್ಣ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ನನಗೆ ಇಡ್ಲಿ ಸಾಂಬಾರು ಬೇಕು. ಓಹೋ, ನೀನು ಇನ್ನೂ ಇಡ್ಲಿ ಸಾಂಬಾರನ್ನ ಮರ್ತಿಲ್ವಾ? ಇಡ್ಲಿ ಸಾಂಬಾರ್ ತಿನ್ನಕ್ಕೆ ಲಂಡನ್ನಿಂದ ಬರ್ಬೇಕಾಗಿತ್ತಾ? ಅಣ್ಣ, ಯಾರು ಏನೇ ಅನ್ಲಿ, ನನಗಂತೂ ಇಡ್ಲಿ ಸಾಂಬಾರು ಬೇಕು. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ? ಏನಂದೆ ಏನಂದೆ? ಕತ್ತೆನಾ? ಯಾರೋ ಕತ್ತೆ? ಕೆಟ್ಟದಾಗ ಅರ್ಥ ಇದೆಯಲ್ಲ, ಕೇಳಿಸ್ತಾ ಇಲ್ವಾ? ನಿಂತ್ಕೊಳ್ಳೋ ಇಲ್ಲಿ. ನಾನೇ ಏ ಮೀರಾ, ಸುಮ್ಮನೆ ನಿಂತ್ಕೊಳ್ಳೆ. ಪಾಪ ಈಗ ತಾನೇ ಊರಿಂದ ಬಂದಿದ್ದಾನೆ, ಅವ್ನ್ ಜೀವ ಯಾಕೆ ಹೇಳ್ತೀಯ? ಸಾಕು, ನಿನ್ ತಮ್ಮನ್ ಮಾತನ್ನ ನೀನ್ ನಂಬ್ಕೊಂಡ್ರೆ ನಿನ್ ಮದ್ವೆನ ಆಗಲ್ಲ. ಏಯ್ ತರ್ಲೆ. ಅಲ್ಲ ಕಣೆ ಅಕ್ಕ, ಅಮ್ಮ ಚೆನ್ನಾಗಿರ್ಲಿ, ನಾನ್ ಚೆನ್ನಾಗಿರ್ಲಿ, ನೀನು ಚೆನ್ನಾಗಿರ್ಲಿ, ಹಾ ನಿಂಗೊಂದ್ ಸೂಪರ್ ಆಗಿರೋ ಗಂಡ ಸಿಗ್ಲಿ, ನಿನ್ ಮನ್ಸು ಎಷ್ಟು ಸುಂದರವಾಗಿದ್ಯೋ ಜೀವನಾನು ಅಷ್ಟೇ ಸುಂದರವಾಗಿರ್ಲಿ ಅಂತ ಕೇಳ್ಕೊಳಕ್ಕೆ ನನ್ಗೊಂದ್ 2 ನಿಮಿಷ ಸಾಕು. ಅಬ್ಬಾ, ದಿನ ಅರ್ಧ ಗಂಟೆ ಕೂತ್ಕೊಂಡು ದೇವ್ರ ಮುಂದೆ ಧ್ಯಾನ ಮಾಡ್ತೀಯಲ್ಲ, ಏನೇ ಇರುತ್ತೆ ಅಷ್ಟೊಂದು ಕೇಳ್ಕೊಳಕ್ಕೆ. ಆ ದೇವ್ರು ನನ್ನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ನನ್ನ ಆಸೆ ಖಂಡಿತ ಈಡೇರುತ್ತೆ. ನೋಡಿದ್ಯಾ, ಹೂ ಅಂತ ಸೂಚನೆ ಬೇರೆ ಕೊಟ್ಟ. ನಿನಗ್ ದೇವ್ರ ಮೇಲೆ ಎಷ್ಟ್ ಪ್ರೀತಿ ಇದೆಯೋ ದೇವ್ರಿಗೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇದೆ. ಅಮ್ಮ, ಒಂಚೂರು ಸಾಂಬಾರ್ ಟೇಸ್ಟ್ ಮಾಡಿ, ಉಪ್ಪು ಖಾರ ಸರಿ ಇದೆಯಾ ನೋಡಿ. ಇದೇನ್ ಸಾಕೇತ್, ನೀನ್ ಅಡಿಗೆ ಮಾಡೋದು ನಾನ್ ರುಚಿ ನೋಡೋದ? ಯಾಕಮ್ಮ, ನಾನು ಅಷ್ಟೊಂದು ಕೆಟ್ಟದಾಗ ಅಡುಗೆ ಮಾಡ್ತೀನ? ಹಾಗಲ್ಲಪ್ಪ, ನನಗಿಂತ ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಎಲ್ರಿಗೂ ಗೊತ್ತು. ನಾನಿರ್ಬೇಕಾದ್ರೆ ನೀನು ಅಡುಗೆ ಮಾಡೋದು ನೋಡಿದ್ರೆ ಕರಳು ಕ್ಯೂಚ್ ಬರುತ್ತೆ. ಯಾಕಮ್ಮ? ನಾನು ಈ ಮನೆ ಕೆಲ್ಸದೋಳು, ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೀನು ಈ ಮನೆ ಯಜಮಾನ, ನೀನು ಕೆಲಸ ಮಾಡೋದು ಸರಿನಾ? ಓಹೋ, ಈ ಡೈಲಾಗ್ ಇನ್ನೂ ರಿಪೀಟ್ ಆಗ್ತಾ ಇದೆಯಾ? ಇಷ್ಟು ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ, ಈ ಡೈಲಾಗ್ನ ಕೇಳಲ್ಲ ಅನ್ಕೊಂಡೆ. ಕಡೆ ಪಕ್ಷ ಚೇಂಜ್ ಆಗಿರುತ್ತೆ ಅನ್ಕೊಂಡೆ. ಮಾ, ನೀನು ಇನ್ನೂ ಬದಲಾಗಿಲ್ವಾ? ಶಾಂಭವಿ ಅಮ್ಮ, ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿಮಗೆ, ನೀವು ಈ ಮನೆ ಕೆಲಸದವ್ರಲ್ಲ ನಮ್ಮಮ್ಮ ಅಂತ. ಅದು ಹೇಗಪ್ಪ ಆಗುತ್ತೆ? ಅದು ನಾನು ಯಶೋದೆ ಕೃಷ್ಣನ್ ಹೆತ್ತಾಯಿ ಅಲ್ಲ. ಹಾಗಂತ ಯಶೋದೆ ಕೃಷ್ಣ ತಾಯಿ ಮಗ ಅಲ್ಲ ಅಂತ ಹೇಳೋದಕ್ಕಾಗತ್ತೆ?
ಓಹೋ ನಾಟ್ ಅಗೇನ್. ನಾನು ಈ ಮನೆ ಕೆಲ್ಸದೋಳು, ನೀವು ಈ ಮನೆ ಯಜಮಾನ್ರು ಅನ್ನೋ ನಿನ್ನ ಎಮೋಷನಲ್ ಡ್ರಾಮಾ ಮತ್ತೆ ಶುರುವಾಗಿದ್ಯಾ? ಏಯ್ ಕೋಳಿ ಮರಿ, ನಮ್ಮ ಅಮ್ಮಂಗೆ ಏನಾದರೂ ವ್ಯಂಗ್ಯ ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ಹತ್ರ ವ್ಯಂಗ್ಯ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ. ಹೊಟ್ಟೆ ತಾಳ ಹಾಕ್ತಿದೆ. ನೀನ್ ಮಾಡಿರೋ ಅಡ್ಗೆ ಪರಿಮಳ ಮನೆ ತುಂಬಾ ಘಮ ಘಮ ಅಂತ ಹರಡ್ಕೊಂಡಿದೆ. ನಂಗೆ ಯಾವಾಗ ಊಟ ಮಾಡ್ತೀನೋ ಅಂತ ಅನ್ನಿಸ್ತಿದೆ. ಬೌಲ್ಗಳೆಲ್ಲ ರೆಡಿನಾ? ಏ ನಿಧಾನ. ತಾತ, ಪ್ರಣಮ್, ಸುಂದ್ರಣ್ಣ ಎಲ್ಲೇ ಇದ್ರು ಬೇಗ ಬನ್ನಿ, ನಂಗೆ ಹೊಟ್ಟೆ ಹಸಿತಿದೆ. ತಾತ ಮೀರಾ, ನಿಧಾನ ಕೆಲಸ ಮಾಡು. ಯಾಕಷ್ಟೊಂದು ಅವಸರ ಮಾಡ್ತೀಯಾ? ಓ, ನಾನ್ ಏನ್ ಕೆಲ್ಸ ಮಾಡಿದ್ರು ನನಗ್ ಬುದ್ಧಿ ಮಾತು ಹೇಳೋದು ತಪ್ಪಲ್ಲ. ಮೀರಾ, ಚೇರ್ನ ಎತ್ತಿಟ್ಟು ಕೂರಕ್ಕಾಗಲ್ವಾ? ಅದನ್ನ ಯಾಕಾಗಿ ಎಳಿತೀಯಾ? ಸೌಂಡ್ ಕೇಳಿದ್ರೆ ಇರಿಟೇಟ್ ಆಗುತ್ತೆ ನನಗೆ. ನಿನಗ್ ಶಬ್ದ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ನಿನ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅಲ್ಲ. ಕಷ್ಟ ಆದ್ರೆ ಕಿವಿ ಮುಚ್ಕೋ. ಮೀರಾ, ಮೀರಾ, ಪ್ರಾಣಿ ತರ ಆಡಿದ್ರೆ ಏಟ್ ತಿಂತೀಯ? ಸಾಕೇತ್, ನಾನ್ ಮೊದ್ಲಿಂದಾನು ಹೀಗೆ ಕೂರೋದು, ಹೀಗೆ ಬಡ್ಸ್ಕೊಳ್ಳೋದಲ್ವಾ? ಇವ್ನೀಗ 5 ವರ್ಷ ಬಿಟ್ಟು ಮನೆಗ್ ಬಂದ್ಮೇಲೆ ಮನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡ್ಬಿಡ್ಬೇಕಾ? ನೋಡು ಅಮ್ಮನ ನನ್ಗೆ ಗದರ್ತಾರ. ಮಾತ್ ಅತಿ ಆಯ್ತು. ಇಲ್ಲ, ರಿಸ್ಟ್ರಿಕ್ಷನ್ಸ್ ಅತಿ ಆಯ್ತು. ಊಟ ಮಾಡುವಾಗ ಯಾರು ಮಾತಾಡಬಾರ್ದು, ಸೈಲೆಂಟಾಗಿ ಊಟ ಮಾಡಬೇಕು. ಇವನೇ ತಾತ ಕಾಲ್ ಕೇರ್ಕೊಂಡು ಜಗಳಕ್ ಬಂದಿದ್ದು. ನಿನ್ ಜೊತೆ ಜಗಳಾಡೋನ್ಗೆ ತಲೆ ಸರಿ ಇಲ್ಲ. ಹೌದಾ? ಥ್ಯಾಂಕ್ ಯು, ಅಷ್ಟಾದ್ರೂ ಒಪ್ಕೊಂಡಿಯಲ್ಲ. ಅಕ್ಕ, ನೀನ್ ಏನ್ ಕೇಳ್ಕೊಂಡೆ ಅಂತ ಕೇಳೋಕ್ ಕುತೂಹಲ ಇದೆ ಅಕ್ಕ. ಪ್ಲೀಸ್ ಹೇಳು. ನಮ್ರತ, ನಾವು ದೇವ್ರ ಹತ್ರ ಏನ್ ಕೇಳ್ಕೊಂಡ್ರು ಯಾವತ್ತು ಯಾರಿಗೂ ಹೇಳ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ, ಅಷ್ಟೇ ತಾನೇ? ನಾನ್ ಯಾವತ್ ಕೇಳಿದ್ರು ನೀನ್ ಈ ಒಂದ್ ರೆಕಾರ್ಡಿಂಗ್ ನ ಪ್ಲೇ ಮಾಡ್ಬಿಡ್ತೀಯ. ಯಾಕೆ ಸೀರಿಯಸ್ ಆಗೋದೆ? ಹಾಗೇನಿಲ್ಲ, ಜೀವನದಲ್ಲಿ ಯಾವಾಗ್ಲೂ ಗುರಿ ಇರ್ಬೇಕಂತೆ. ಆ ಗುರಿ ಸಾಧನೆಗೆ ಜೀವನನ ಸವಿಸ್ಬೇಕಂತೆ. ಅಕ್ಕ ಸಾಕಕ್ಕ, ನಿಂದಿ ದೊಡ್ಡ ದೊಡ್ಡ ಮಾತುಗಳೆಲ್ಲ ನನ್ಗೆ ಅರ್ಥ ಆಗಲ್ಲ. ಅದ್ ಸರಿ, ಅಮ್ಮ ಎಲ್ಲಿ? ಅಮ್ಮ ದೇವಸ್ಥಾನಕ್ಕೆ ಬಂದ ತಕ್ಷಣ ಎಲ್ಲೋಗ್ತಾಳೆ ಅಂತ ನಿನಗೆ ಗೊತ್ತಲ್ಲ. ಈ ಅಮ್ಮಂಗೆ ಇನ್ನೂ ಅದೆಷ್ಟು ಸಲ ಹೇಳ್ಬೇಕು. ಥ್ಯಾಂಕ್ ಗಾಡ್, ನನ್ನ ತಮ್ಮಂಗೇನೂ ಆಗಿಲ್ಲ. ಏನೇ ಆದ್ರೂ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ಸೋದಿಲ್ಲ ಅಲ್ವಾ ನಿನಗೆ? ಯಾಕಮ್ಮ, ಏನಾಯ್ತು? ಬರೀ ಬಾಯಿ ಮಾತೆಗೆ ಅಮ್ಮ ಅಂತ ಹೇಳೋದಲ್ಲ ಸಾಕೆ. ನನ್ನನ್ನ ನೀನು ಅಮ್ಮ ಅಂತ ಅನ್ಕೊಂಡಿದ್ರೆ ನೀನು ಯಾವ ವಿಷಯನೂ ನನ್ನಿಂದ ನೀನು ಮುಚ್ಚಿಡ್ತಿರ್ಲಿಲ್ಲ.
ಮೀರಾ ಎಲ್ಲ ವಿಷಯ ಹೇಳ್ಬಿಟ್ಲಾ? ಅವಳ ಬಾಯಲ್ಲಿ ಯಾವ ಮಾತು ನಿಲ್ಲಲ್ಲ. ತಾನಾಗಿ ಎಲ್ಲಿ ಬಾಯ್ಬಿಟ್ಲು, ಅವಳ ತಲೆ ಮೇಲೆ ಎರಡು ಕೊಟ್ಮೇಲೆ ಬಾಯ್ಬಿಟ್ಲು. ಈ ತರ ಆಯ್ತು ಅಂತ ಯಾಕೆ ನಂಗೆ ಹೇಳಲಿಲ್ಲ? ಹೇಳಿದ್ರೆ ಇದೇ ರೀತಿ ಗಾಬರಿ ಆಗ್ತಿದ್ರು, ಅದಕ್ಕೆ ಹೇಳಿಲ್ಲ. ಕಾರಲ್ಲೇನೋ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಹೀಗಾಗಿದೆ. ಇದಕ್ಕೆ ನೀವು ಬೇರೆ ಬೇರೆ ಅರ್ಥ ಕಲ್ಪಿಸ್ಕೋಬೇಡಿ ಪ್ಲೀಸ್. ಇದು ಕಾರಿನ ಪ್ರಾಬ್ಲಮ್ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಸಾಕೇತ್. ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ. ಮನೆಯಿಂದ ಆಚೆ ಹೋದವರು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಭಯ ಕಾಡ್ತಾ ಇರುತ್ತೆ. ಇಷ್ಟು ಗಂಭೀರವಾಗಿರೋ ವಿಷಯನ ಇಷ್ಟು ಈಸಿಯಾಗಿ ತಗೋಬೇಡ ಪ್ಲೀಸ್. ಇದಕ್ಕೂ ಅದಕ್ಕೂ ಕನೆಕ್ಟ್ ಮಾಡಬೇಡಿ. ಅದೇ ಬೇರೆ ಇದೇ ಬೇರೆ. ಅದು ಹೇಗೋ ಬೇರೆ ಬೇರೆ ಆಗುತ್ತೆ. ಹೋಗ್ಬೇಕಾದ್ರೆ ಕಾರ್ ಚೆನ್ನಾಗಿತ್ತು, ಬರ್ಬೇಕಾದ್ರೆ ಕೆಟ್ಟೋಯ್ತು. ಇದು ಯಾಕೋ ನನ್ಗೆ ಸರಿ ಅನಿಸ್ತಾ ಇಲ್ಲ ಸಾಕೈತೆ. ಈ ವಿಷಯನ ಎಲ್ಲರ ಹತ್ರನೂ ಹೇಳೋದು ಒಳ್ಳೇದು. ಅಮ್ಮ ಪ್ಲೀಸ್, ಅನಿ ಈಗಷ್ಟೇ ಮನೆಗೆ ಬಂದಿದ್ದಾನೆ. ಅವ್ನಿಗೆ ಈ ವಿಷಯನೆಲ್ಲ ಹೇಳೋದು ಬೇಡ. ಆದಷ್ಟು ಬೇಗ ನಾನೇ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತೀನಿ. ಅವನಿಗೆ ಗೊತ್ತಾದರೆ ನೊಂದ್ಕೋತಾನಮ್ಮ. ನಾವಾಗೆ ಹೇಳಿದ್ರೆ ಅವ್ನು ನೊಂದ್ಕೋಬೋದು, ಅವನಾಗೆ ತಿಳ್ಕೊಂಡ್ರೆ ಅವ್ನ ಹೃದಯನೇ ಹೊಡೆದೋಗುತ್ತೆ. 12 ವರ್ಷದ ಹಿಂದೆ ಏನಾಯ್ತು ಅನ್ನೋದು ಮರ್ತೋಯ್ತಾ ನಿನಗೆ? ಪ್ಲೀಸ್ ಮೆತ್ತಗೆ ಮಾತಾಡಿ. ನಾನು ಯಾವುದನ್ನು ಮರ್ತಿಲ್ಲ ಅಮ್ಮ. ಈಗ ಈ ವಿಷಯನ ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ಮೈ ರಿಕ್ವೆಸ್ಟ್ ಪ್ಲೀಸ್. ಏನು ಅಮ್ಮ ಮಗ ನನ್ನನ್ನು ಬಿಟ್ಟು ಏನೋ ಸೀಕ್ರೆಟ್ ಮಾತಾಡ್ತಿರೋ ಆಗಿದೆ. ಅದೇಪಾ, ನಾಡಿದ್ದು ಹೆಣ್ಣು ನೋಡೋದಿತ್ತಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಏನ್ ಮಾತಾಡ್ತಾ ಇದ್ರಿ? ಅಮ್ಮ, ಅಣ್ಣ ಏನೋ ಟೆನ್ಷನ್ ಅಲ್ಲಿ ಇದ್ದಾನೆ ಅಲ್ವಾ? ಬಂದಾಗಿಂದ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಏನ್ ವಿಷಯ? ಅಯ್ಯೋ ದೇವ್ರೆ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಬರ್ತೀನಿ ತಡಿ. ನಿಮ್ಮ ಮಗಳಿಗೆ ಕಂಕಣ ಬಲ ಕೂಡು ಬಂದಿದೆ. ನಿಮ್ಮ ಮಗಳ ಜಾತಕದ ಪ್ರಕಾರ ಈಗ ಅವಳಿಗೆ ರಾಜಯೋಗ ಇದೆ. ಬೇಗ ಮದುವೆ ಆಗತ್ತೆ. ನಿಮ್ಮ ಮಗಳು ರಾಣಿ ಮಹಾರಾಣಿ ತರ ಬದುಕ್ತಾಳೆ. ಅಕ್ಕ, ಅಲ್ಲಿ ನೋಡು, ನಿಮ್ಮಮ್ಮ ದೇವ್ರ ಹತ್ರ ವರ ಕೇಳ್ತಿದ್ದಾಳೆ. ಅಹಲ್ಯ, ಗುರುಗಳು ಏನ್ ಹೇಳಿದ್ರು ಗೊತ್ತೇನೆ? ನಿನ್ಗೆ ಕಂಕಣ ಬಲ ಕೂಡ್ ಬಂದಿದ್ಯಂತೆ. ಈ ವರ್ಷ ನಿನ್ ಮದುವೆ ಖಂಡಿತ ಆಗೇ ಆಗತ್ತಂತೆ ಕಣೆ. ಅಮ್ಮ, ನಾಳೆ ಆಫೀಸಲ್ಲಿ ಆನಿವರ್ಸರಿ ಫಂಕ್ಷನ್ ಇದೆ. ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದಾರಮ್ಮ. ನಾನು ಹೋಗ್ಬೇಕು. ನಿನ್ ಕೆಲಸ ಎಲ್ಲ ಮುಗ್ದಿದ್ರೆ ಹೊರಡಣ್ವಾ? ಅಹಲ್ಯ, ನಿನ್ ಜಾತಕದಲ್ಲಿ ರಾಜಯೋಗ ಇದೆಯಂತೆ ಕಣೆ. ಅಮ್ಮ, ಎಷ್ಟೊಂದು ರಾಜಯೋಗಗಳು ಬಂದ್ ಹೋಗಿಲ್ಲ ಹೇಳು. ಯೋಗಗಳು ಏನು ಮಾಡಲ್ಲ. ನಿನ್ ಮಗಳು ಒಪ್ಕೊಳ್ಬೇಕು ಅಷ್ಟೇ. ಲೇ ಅಹಲ್ಯ, ನೀವ್ ಹೇಳೋ ಒಂದೊಂದ್ ಮಾತು
ಒಂದೊಂದು ಕುಟುಂಬದ ಆಸೆ ಕನ್ಸುಗಳನ್ನ ದೊಡ್ಡದ್ ಮಾಡ್ತಾ ಹೋಗುತ್ತೆ ಗುರುಗಳೇ. ದಯವಿಟ್ಟು ನೆರವೇರ್ದಾರಂತ ಯಾವ ಆಸೆ ಕನ್ಸುಗಳನ್ನೂ ಯಾರ ಮನ್ಸಲ್ಲೂ ತುಂಬಬೇಡಿ. ಕನಸು ಮುರಿದ್ರೆ ಮನ್ಸಿಗೆ ತುಂಬಾ ನೋವಾಗತ್ತೆ. ಅಹಲ್ಯ, ಅಮ್ಮ ಹೊರಡಣ್ವಾ? ಬಾಮ್ಮ, ಬಾಮು. ಅಹಲ್ಯ, ನಾನಿಲ್ಲಿ ಹೊಟ್ಟೆ ಹೊರೆಯೋದು ಕೂತ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೇನಮ್ಮ. ನಿನಗೆ ನಿಜವಾಗ್ಲೂ ಈ ಸಲ ಕಂಕಣ ಬಲ ಕೂಡು ಬಂದಿದೆ. ನೀನು ಅದರಿಂದ ತಪ್ಪಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಆ 3 ಗಂಟು ನಿನ್ನನ್ನ ಬಂದಿ ಮಾಡುತ್ತೆ. ಈ ಸಲ ಮದುವೆ ಆಗೇ ಆಗತ್ತೆ. ಇದು ಬೇಕು ಅಂತ ಮಾಡಿರೋದು ಅಥವಾ ಇಟ್ಸ್ ಪ್ಲ್ಯಾನ್ಡ್? ಹೇಗೆ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಟ್ ಇಸ್ ಪ್ಲ್ಯಾನ್ಡ್. ಓಕೆ ಸರ್, ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ. ಸರಿ. ಆ್ಯಂಡ್ ಡೋಂಟ್ ಟೇಕ್ ಮಿ ರಾಂಗ್, ಮನೆಗೆ ನನ್ನ ತಮ್ಮ ಬಂದಿದ್ದಾನೆ. ಅವ್ನ ಮುಂದೆ ಇದನ್ನೆಲ್ಲ ಮಾತಾಡೋದಕ್ಕಾಗಲ್ಲ. ಅದಕ್ಕೆ ನಿಮ್ಮನ್ನ ಮನೆ ಒಳಗೂ ಇನ್ವೈಟ್ ಮಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ, ನೋ ಇಶ್ಯೂಸ್. ಸರಿ, ಇನ್ಫಾರ್ಮೇಶನ್ ಸಿಗ್ತಿದ್ದ ಹಾಗೆ ನನಗೂ ಶೇರ್ ಮಾಡಿ. ಓಕೆ ಸರ್, ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಯಾರಣ್ಣ ಅವರು? ಯಾರು? ಅದೇ ಮನೆ ಒಳಗಡೆನೂ ಕರೀದೆ, ಆಚೆನೆ ಮಾತಾಡಿ ಕಳಿಸ್ತಲ್ಲ ಅವ್ರು. ಓಹೋ, ಅವರ ನನ್ನ ಫ್ರೆಂಡು ಕಣ. ಹೀಗೆ ಹೋಗ್ತಿದ್ರಂತೆ, ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಮನೆವರೆಗೂ ಬಂದ ಫ್ರೆಂಡನ್ನ ಮನೆಯಿಂದ ಆಚೆನೆ ನಿನ್ಸಿ ಮಾತಾಡಿ ಕಳಿಸೋದು ರಾಜ್ಗುರು ಮನೆ ಥರದ ರೀತಿ ಅಲ್ಲ ಅಲ್ವಣ? ನಾನು ಅವನ್ನ ಕರೆದೆ ಕಣೋ. ಅವನೇನೋ ಅರ್ಜೆಂಟಾಗಿ ಹೋಗ್ಬೇಕಿತ್ತಂದೆ. ಇನ್ನು ಮನೆ ಒಳಗಡೆ ಬಂದರೆ ಕಾಫಿ ಟೀ ಅಂತ ಲೇಟ್ ಮಾಡ್ತೀಯಾ, ನಾನು ಹೊಡ್ತೀನಿ ಅಂತ ಹೊಟ್ಟೋದ. ಓ ಹೌದಾ? ಅದು ಸರಿ, ನಿನ್ನ ಫ್ರೆಂಡ್ ಏನು ಕೆಲಸ ಮಾಡ್ತಾರೆ? ಅದು ಹಾಂ, ಬಿಸ್ನೆಸ್. ನನ್ನ ಹಾಗೆ ಬಿಸ್ನೆಸ್ ಮಾಡ್ತಾನೆ. ಯಾಕಣ ಸುಮ್ಮನೆ ಹೇಳ್ತೀನಿ, ನಿನಗೆ ಬರ್ದೇ ಇರೋ ಕೆಲಸನ ಯಾಕಣ ಮಾಡ್ತೀಯಾ? ಬಂದವರು ನಿನ್ನ ಫ್ರೆಂಡು ಅಲ್ಲ, ಬಿಸ್ನೆಸ್ ಮ್ಯಾನು ಅಲ್ಲ, ಈಸ್ ಅ ಪೊಲೀಸ್ ಆಫೀಸರ್. ಮಫ್ತಿಲ್ ಬಂದ್ರೆ ಏನಣ್ಣ, ಶೂಸು ಡಿಪಾರ್ಟ್ಮೆಂಟೇ ಹಾಕಿದ್ರು. ನೀವಿಬ್ರು ಗಂಭೀರವಾಗಿ ಮಾತಾಡ್ತಾ ಇದ್ರಿ, ಅದೇನು ಹೇಳೋಣ? ಹೇ, ಏನಿಲ್ಲ ಕಣ. ನೀನು ಶಾಂಭವಿ ಅಮ್ಮ ನನ್ನಿಂದ ಏನು ಮುಚ್ಚಿಡ್ತಾ ಇದ್ದೀರಾ? ಹೇಳೋಣ, ನನ್ನಿಂದ ಏನು ಮುಚ್ಚಿಡ್ತಾ ಇದೀಯಾ? ಅಣ್ಣ ಏನೋ ನನ್ನಿಂದ ಮುಚ್ಚಿಟ್ಟ, ನೀವಾದ್ರೂ ನನ್ನ ಹತ್ರ ಹೇಳ್ಬೋದಿತ್ತಲ್ಲಮ್ಮ. ಏನಕ್ಕೆ ನನ್ನಿಂದ ಮುಚ್ಚಿಟ್ರಿ? ಏನ್ ನಡೀತಾ ಇದೆ ಈ ಮನೇಲಿ? ಓ, ನೀವು ನನ್ನ ಬರೀ ದೂರ ಕಳಿಸ್ತಿಲ್ಲ ಅನ್ಸುತ್ತೆ, ನೀವು ಮನ್ಸಿಂದಾನೆ ದೂರ ಮಾಡಿದ್ರೇನೋ ಅಲ್ವಾ? ಹೇ ಅನಿ, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನಣ್ಣ, ನೀವಿಬ್ರು ನನ್ನಿಂದ ಗುಟ್ ಮಾಡ್ತಾ ಇದ್ದೀರಾ. ಕೇಳಿದ್ರೆ ನನ್ನನ್ನೇ ಹೊರಗಿನ ಒಂಥರ ಟ್ರೀಟ್ ಮಾಡ್ತಾ ಇದ್ದೀರಾ. ಮತ್ತಿನ್ನೇನು ಹೇಳಿ, ನೀವಿಬ್ರು ಮೌನವಾಗಿರೋದನ್ನ ನೋಡ್ತಾ ಇದ್ರೆ ನನಗೆ ಚುಚ್ಚಿದಾಗ ಆಗ್ತಾ ಇದೆ. ಪ್ಲೀಸ್ ಅಣ್ಣ, ಅದೇನು ಅಂತ ಹೇಳು. ನಾನು ಹೇಳ್ತೀನಿ. ಅಮ್ಮ ಪ್ಲೀಸ್. ಇಲ್ಲಪ್ಪ, ನನ್ನನ್ನು ತಡಿಬೇಡ. ಇನ್ನಿದನ್ನ ಮುಚ್ಚಿಡೋದು ಸರಿ ಇರಲ್ಲ. ಅನಿಕೇತ್, ಅದು ಸಾಕೇತ್ನ ಯಾರೋ ಕೊಲ್ಲೋದಕ್ಕೆ ಪ್ರಯತ್ನ